ಬಿಜೆಪಿಯ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸದ್ಯದ ಟ್ರೆಂಡ್ ಏನಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸಮಯ 10:30 ಆಗ್ತಾ ಬಂತು. ಬಹುತೇಕ ಎಲ್ಲಾ ಕ್ಷೇತ್ರಗಳ ಕ್ಲಿಯರ್ ಪಿಕ್ಚರ್ ಲಭ್ಯ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 5ನೇ ಸುತ್ತಿನ ಬಳಿಕವೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಎಸ್ಡಿಪಿಐನ ಅಫ್ಜಲ್ ಕೊಡ್ಲಿಪೇಟೆ 2159 ಮತಗಳನ್ನ ಪಡ್ಕೊಂಡಿದ್ದಾರೆ. 2159 ಮತಗಳು. ದಾವಣಗೆರೆಯಲ್ಲಿ 5ನೇ ಸುತ್ತಿನ ಮತ ಎಣಿಕೆ ಬಳಿಕವೂ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 8446 ಮತಗಳಿಂದ ಮುನ್ನಡೆ. ಲೀಡಿದು 8446 ಮತಗಳಿಂದ ಮುನ್ನಡೆ. ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಲಭ್ಯವಾಗಿರುವಂತಹ ಮತ 22,615. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರಿಗೆ ಲಭ್ಯವಾಗಿರುವಂತಹ ಮತ 14,169. ಎಸ್ಡಿಪಿಐನ ಅಭ್ಯರ್ಥಿಯಾಗಿರುವಂತಹ ಅಫ್ಜಲ್ ಕೊಡ್ಲಿಪೇಟೆ ಅವರಿಗೆ ಲಭ್ಯವಾಗಿರುವಂತಹ ಮತ 2,159. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ರೂ ಕೂಡ ಸುಮಾರು 70,000ಕ್ಕಿಂತ ಹೆಚ್ಚಿದ್ದಾರೆ. ಮುಸ್ಲಿಂ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ರೂ ಕೂಡ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಜೊತೆ ಕನ್ಸಾಲಿಡೇಟ್ ಆಗಿದ್ರು ಇಷ್ಟು ವರ್ಷಗಳ ಕಾಲ. ಕಾಂಗ್ರೆಸ್ನ ಅಭ್ಯರ್ಥಿ ಶಾಮನೂರು ಶಿವಶಂಕರಪ್ಪ ಅವರೇ ಅಲ್ಲಿ ಸತತವಾಗಿ ಗೆಲುವನ್ನ ದಾಖಲು ಮಾಡ್ಕೊಂಡು ಬರ್ತಾ ಇದ್ರು. ಮುಸ್ಲಿಂ ಅಭ್ಯರ್ಥಿಗಳು ಈ ಹಿಂದಿನ ಚುನಾವಣೆಗಳಲ್ಲೂ ನಿಂತಿದ್ದಾರೆ. 10 ಜನ 12 ಜನ ಮುಸ್ಲಿಂ ಅಭ್ಯರ್ಥಿಗಳು ಇರ್ತಾ ಇದ್ರು. ಬಟ್ ಅವ್ರು ಯಾರು ಕೂಡ 1,500ಕ್ಕಿಂತ ಹೆಚ್ಚಿನ ಮತಗಳನ್ನ ಪಡೆದಂತ ಉದಾಹರಣೆ ಇಲ್ಲ. ಈ ಹಿಂದೆ ಜೆಡಿಎಸ್ ನಲ್ಲಿ ಒಂದ್ಸಲ ಮುಸ್ಲಿಂ ಅಭ್ಯರ್ಥಿ ನಿಂತಿದ್ದಾಗ ಸುಮಾರು 26,000 ಮತಗಳನ್ನೇನೋ ಪಡ್ಕೊಂಡಿದ್ ಬಿಟ್ರೆ ಈ ಹಿಂದಿನ ಯಾವುದೇ ಚುನಾವಣೆಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಪಕ್ಷೇತರವಾಗಿ ನಿಂತಾಗ್ಲೂ ಎಸ್ಡಿಪಿಐ ನಿಂದ ನಿಂತಾಗ್ಲೂ ಅಥವಾ ಯಾವುದೇ ಇದರಿಂದ ನಿಂತಾಗ್ಲೂ 1,500ಕ್ಕಿಂತ ಹೆಚ್ಚಿನ ಮತಗಳನ್ನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಡ್ಕೊಂಡಿರ್ಲಿಲ್ಲ. ಆದ್ರೆ ಈ ಬಾರಿ 2,159 ಮತಗಳನ್ನ ಪಡ್ಕೊಂಡಿದ್ದಾರೆ ಎಸ್ಡಿಪಿಐನ ಅಭ್ಯರ್ಥಿಯಾಗಿರುವಂತಹ ಅಫ್ಜಲ್ ಕೊಡ್ಲಿಪೇಟೆ. ಬಿಜೆಪಿಯ ಅಭ್ಯರ್ಥಿ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರಿಗಿಂತ ಬಿಜೆಪಿಯ ಅಭ್ಯರ್ಥಿಗಿರುವಂತಹ ಮತಗಳ ಲೀಡ್ 8,446. 5ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 20ಕ್ಕೂ ಹೆಚ್ಚು ರೌಂಡ್ಗಳಿದ್ದಾವೆ. 5ನೇ ಸುತ್ತಿನ ಮತ ಎಣಿಕೆಯ ಬಳಿಕ ಅಂತರ ಮ್ಯಾಟರ್ ಆಗುತ್ತೆ. 8,446 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸಕ್ಸಸ್ ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಪ್ರತಿ ಚುನಾವಣೆಯಲ್ಲೂ ಅವರ ಲೀಡ್ 25,000ಕ್ಕಿಂತ ಜಾಸ್ತಿ ಇರ್ತಾ ಇತ್ತು. 25,000ಕ್ಕಿಂತ ಹೆಚ್ಚಿನ ಮತಗಳಿಂದ ಬಿಜೆಪಿಯ ಅಭ್ಯರ್ಥಿಯ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಅವರು ಗೆಲುವನ್ನ ದಾಖಲು ಮಾಡ್ತಾ ಇದ್ರು. ಕಳೆದ ಚುನಾವಣೆಯಲ್ಲೂ ಸುಮಾರು 27,000ದಷ್ಟೇನು ಲೀಡ್ ಅನ್ನ ಪಡ್ಕೊಂಡಿದ್ರು. ಈಗ 5 ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. 5ನೇ ಸುತ್ತಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯ ತಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪಾಣಿಹಟ್ಟ ವಿಧಾನಸಭಾ ಕ್ಷೇತ್ರದಿಂದ ರತ್ನಾ ದೇವನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣ ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಇದು ಕೂಡ ಒಂದು ದೊಡ್ಡ ಫ್ಯಾಕ್ಟರ್ ಆಗಿತ್ತು. ಆರ್ಜಿಕರ್ ಆಸ್ಪತ್ರೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿಎಂಸಿ ಸರ್ಕಾರ ನಡ್ಕೊಂಡಿದ್ದಂತಹ ರೀತಿಯ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಅದು ಕೂಡ ಚುನಾವಣಾ ಅಖಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳಕ್ಕೆ ರ್ಯಾಲಿಗೆ ಹೋದಂತಹ ಸಂದರ್ಭದಲ್ಲಿ ಆರ್ಜಿಕರ್ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಸಂತ್ರಸ್ತೆ ಆಕೆಯ ತಾಯಿ ರತ್ನಾ ದೇವನಾಥ್ ಅವರಿಗೆ ಪಾಣಿಹಟ್ನಲ್ಲೇನು ಬಿಜೆಪಿ ಚುನಾವಣೆಗೆ ಟಿಕೆಟ್ ಅನ್ನ ಕೊಟ್ಟಿತ್ತು, ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಬಿಡ್ತಾರೆ. ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರು ಕಣ್ಣೀರ್ ಹಾಕಿದ್ದು ಅವೆಲ್ಲವೂ ಕೂಡ ವೈರಲ್ ಆಗಿತ್ತು. ಅದರ ಜೊತೆಗೆ ಈ ರತ್ನಾ ದೇವನಾಥ್ ಅವರು ಚುನಾವಣಾ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಡಿಯೋಗಳನ್ನ ಗಮನಿಸಿರ್ತೀರಿ. ಪ್ರತಿ ಮನೆಗೆ ಹೋಗಿ ಓಟನ್ನ ಕೇಳಿದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನ ಹಾಕ್ತಾ ಇದ್ರು, ಅವರನ್ನ ಅಪ್ಕೊಂಡು ಸಂತೈಸ್ತಾ ಇದ್ರು. ರತ್ನಾ ದೇವನಾಥ್ ಅವರ ಕಣ್ಣೀರಿನ ಜೊತೆಗೆ ಆ ಮಹಿಳೆಯರು ಕೂಡ ಕಣ್ಣೀರು ಹಾಕ್ತಾ ಇದ್ದಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡಿತ್ತು. ಪಾಣಿಹಟ್ಟ ವಿಧಾನಸಭಾ ಕ್ಷೇತ್ರದಿಂದ
ಆಕೆ ಸ್ಪರ್ಧೆಯನ್ನ ಮಾಡಿರೋದು ರತ್ನಾ ದೇವನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪಾಣಿಹಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಸದ್ಯದ ನಂಬರ್ನ ಗಮನಿಸ್ತಾ ಇದ್ದೀರಿ. 172 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 112ರಲ್ಲಿ ಟಿಎಂಸಿ ಸ್ಟ್ರಕ್ ಆಗಿದೆ. ಬಹಳ ಹೊತ್ತಿನಿಂದ ಆ ನಂಬರ್ಸ್ನಲ್ಲಿ ಹೆಚ್ಚು ಬದಲಾವಣೆಯಾಗಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಡಪಕ್ಷಗಳು 1 ಸ್ಥಾನದಲ್ಲಿ, ಹಾಗೆ ಇತರರು 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಟ್ರೆಂಡ್ 10:30 ಆಗ್ತಾ ಬಂತು. ಬಹುತೇಕ ಇದೇ ರಿಸಲ್ಟ್ ಆಗಿ ಕನ್ವರ್ಟ್ ಆಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಬರೋಬ್ಬರಿ 172 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 25ಕ್ಕೂ ಹೆಚ್ಚು ರ್ಯಾಲಿಗಳು, ಅಮಿತ್ ಶಾ ಅವರು 15 ದಿನಕ್ಕೂ ಹೆಚ್ಚು ಕಾಲ ಪಶ್ಚಿಮ ಬಂಗಾಳದಲ್ಲೇ ಉಳಿದು ಚುನಾವಣಾ ತಂತ್ರಗಾರಿಕೆಯನ್ನ ಮಾನಿಟರ್ ಮಾಡಿದ್ದು, ಅದರ ಜೊತೆಗೆ ಸೆಂಟ್ರಲ್ನಿಂದ 2.5 ಲಕ್ಷದಷ್ಟು ಸೇನಾ ಪಡೆಯನ್ನ, ಭದ್ರತಾ ಪಡೆಯನ್ನ ನಿಯೋಜನೆ ಮಾಡಿದ್ದು ಎಲ್ಲವೂ ಕೂಡ ಬಿಜೆಪಿಗೆ ಪಾಸಿಟಿವ್ ಆಗಿ ವರ್ಕ್ ಆದ ಹಾಗೆ ಕಾಣಿಸ್ತಾ ಇದೆ. ನಂದಿಗ್ರಾಮ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದಾರೆ ಸುವೇಂದು ಅಧಿಕಾರಿ. ಆದರೆ ಭವಾನಿಪುರ ಕ್ಷೇತ್ರದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಮುನ್ನಡೆಗೆ ಬಂದಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆರಂಭದಲ್ಲಿ ಅವರು ಹಿನ್ನಡೆಯಲ್ಲಿದ್ರು. ಸುವೇಂದು ಅಧಿಕಾರಿ ಅಲ್ಲೂ ಕೂಡ ಸ್ಪರ್ಧೆ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ. ಭವಾನಿಪುರ ವಿಧಾನಸಭಾ ಕ್ಷೇತ್ರ 2ನೇ ಹಂತದ ಮತದಾನದ ನಂತರ ದೊಡ್ಡ ಹೈಡ್ರಾಮಾ ಕಾರಣ ಆಗ್ಬಿಟ್ಟು ಸ್ಟ್ರಾಂಗ್ ರೂಮ್ನ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ. ಸ್ಟ್ರಾಂಗ್ ರೂಮ್ನ ಒಳಗೆ ಬಿಜೆಪಿಯವರು ಎಂಟ್ರಿ ಆಗಿದ್ದಾರೆ ಅನ್ನುವಂತಹ ಆರೋಪವನ್ನ ಟಿಎಂಸಿ ಅವರು ಮಾಡಿದ್ರು. ಅದಾದ ನಂತರ ಮಧ್ಯರಾತ್ರಿವರೆಗೂ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಯಿತು. ಮಮತಾ ಬ್ಯಾನರ್ಜಿ ಅವರು ರಾತ್ರೋರಾತ್ರಿ ಸ್ಟ್ರಾಂಗ್ ರೂಮ್ನತ್ತ ದೌಡಾಯಿಸಿಕೊಂಡು ಬಂದ್ರು. ಭವಾನಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸುವೇಂದು ಅಧಿಕಾರಿ ಭವಾನಿಪುರ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರಂತೆ. ಈಗಷ್ಟೇ ಮಮತಾ ಬ್ಯಾನರ್ಜಿ ಅವರು ಲೀಡ್ ನಲ್ಲಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಕ್ಕಿತ್ತು. ಆದ್ರೆ ಈಗ ಭವಾನಿಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುವೇಂದು ಅಧಿಕಾರಿ, ಬಿಜೆಪಿಯ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯದ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಕ್ಷೇತ್ರದಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ಯಾವ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ. ತಮಿಳುನಾಡು ನಂಬರ್ ಸ್ವಲ್ಪ ಬದಲಾಗ್ತಾ ಇದೆ. 51 ಕ್ಷೇತ್ರದಲ್ಲಿ ಡಿಎಂಕೆ, 81ರಲ್ಲಿ ಎಡಿಎಂಕೆ, ಹಾಗೆ 102 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಇಳಿಕೆಯಾಗ್ತಾ ಇದೆ. ಟಿಎಂಸಿಯ ಲೀಡ್ನ ಸಂಖ್ಯೆ 118ರ ತನಕ ಹೋಗಿತ್ತು, 110ಕ್ಕೆ ಬಂದ್ಬಿಟ್ಟಿದೆ. ಮತ್ತೊಂದು ಕಡೆ ಬಿಜೆಪಿ 176 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ಸ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಮಮತಾ ಬ್ಯಾನರ್ಜಿ ಎದುರು ಲೀಡಿಂಗ್ ನಲ್ಲಿದ್ದಾರೆ ಸುವೇಂದು ಅಧಿಕಾರಿ 1000ಕ್ಕೂ ಹೆಚ್ಚು ಮತಗಳ ಅಂತರದಿಂದ. ನಂದಿಗ್ರಾಮ ಮತ್ತೊಂದು ವಿಧಾನಸಭಾ ಕ್ಷೇತ್ರ, ಲಾಸ್ಟ್ ಇಯರ್ ಅವರು ಗೆದ್ದಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಭವಾನಿಪುರ ಕ್ಷೇತ್ರದಲ್ಲಿ 1500 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಸುವೇಂದು ಅಧಿಕಾರಿಯವರು. ನಂದಿಗ್ರಾಮ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಯಾಕಂದ್ರೆ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಹಾಗೆ ಸುವೇಂದು ಅಧಿಕಾರಿಯ ಮಧ್ಯೆ ಕಾಳಗ ಏರ್ಪಟ್ಟಿತ್ತು. ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ, ಮುಖ್ಯಮಂತ್ರಿ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಅವರನ್ನ ಸುವೇಂದು ಅಧಿಕಾರಿ ಸೋಲಿಸುವಲ್ಲಿ ಸಕ್ಸಸ್ ಆಗಿದ್ರು. ಅದಾದ ನಂತರ 215 ಕ್ಷೇತ್ರಗಳಲ್ಲಿ ಮ್ಯಾಸಿವ್ ವಿಕ್ಟರಿಯನ್ನ ಟಿಎಂಸಿ ಪಡ್ಕೊಂಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಸೋತು ಬಿಡ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಅದಾದ ನಂತರ ಅವರು ಭವಾನಿಪುರ ಕ್ಷೇತ್ರಕ್ಕೆ ಹೋಗಿ ಗೆದ್ದಿದ್ದಂತಹ ತಮ್ಮ ಅಭ್ಯರ್ಥಿಯನ್ನ ಇಳಿಸಿ, ಅದಾದ ನಂತರ ಅವರು ಚುನಾವಣೆಯನ್ನ ಕಂಟೆಸ್ಟ್ ಮಾಡೋದು, ಅದಾದ ಬಳಿಕ ಬೈ ಎಲೆಕ್ಷನ್ ನಲ್ಲಿ ಅವರು ಗೆಲುವನ್ನ ದಾಖಲು ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರ ಭವಾನಿಪುರಕ್ಕೆ ಸುವೇಂದು ಅಧಿಕಾರಿ ಹೋಗಿದ್ದಾರೆ. ಅಲ್ಲಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಟಕ್ಕರ್ನ ಕೊಟ್ಟಿದ್ದಾರೆ. ಸದ್ಯದ ಅಪ್ಡೇಟ್ ಪ್ರಕಾರ ಬಹಳ ಕಡಿಮೆ ಅಂತರದಲ್ಲಿ ಇಬ್ಬರ ಮಧ್ಯೆ ಕಾಳಗ ಕಾಣಿಸ್ತಾ ಇದೆ. ಒಂದು ಕಡೆಗೆ ಒಂದೊಮ್ಮೆ ಮಮತಾ ಬ್ಯಾನರ್ಜಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಮತ್ತೊಮ್ಮೆ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. ಈಗ 1500 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.